ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಆದರಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ. ಹಾಗೆಯೇ ನಾನು ಇವತ್ತು ಹೊತ್ತು ತಂದಿರುವಂತಹ ವಿಷಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಭಾಷೆ ಕನ್ನಡದ 3ನೆಯ ಪದ್ಯ ಭಾಗವಾಗಿರುವಂತಹ ಕುಮಾರವ್ಯಾಸ ವಿರಚಿತ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಒಂದು ಕಾವ್ಯ. ಕುಮಾರವ್ಯಾಸ ಅನ್ನುವಂತಹ ಹೆಸರು ಇವ್ರಿಗೆ ಬರೋದಕ್ಕೆ ಕಾರಣನೇ ಈ ಒಂದು ಕುಮಾರವ್ಯಾಸ ಭಾರತ. ಮೊದಲು ಇವರ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಇತ್ತು. ಇವರು ಸಂಸ್ಕೃತದ ಮಹಾಭಾರತವನ್ನು ಕನ್ನಡದಲ್ಲಿ ಬರೆದಿದ್ದರಿಂದ ಇವರಿಗೆ ಕುಮಾರವ್ಯಾಸ ಅನ್ನುವಂತಹ ಹೆಸರು ಬಂತು. ಈ ಒಂದು ಕಾವ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಅದರ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಕೌರವರು ಮತ್ತು ಪಾಂಡವರು ಇವರ ಮಧ್ಯದಲ್ಲಿ ಒಂದು ರೀತಿಯ ದ್ವೇಷ ಭಾವನೆ ಬೆಳೆದಿರುತ್ತೆ. ಅದು ಹೆಮ್ಮರವಾಗಿ ಬೆಳೆದಂತಹ ಸಂದರ್ಭದಲ್ಲಿ ಮೋಸದ ಪಗಡೆ ಆಟವನ್ನು ಆಡಿ ಕೌರವರು ಪಾಂಡವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡ್ತಾರೆ. ಅಂದರೆ ರಾಜ್ಯವನ್ನು ಕಿತ್ಕೊಂಡು ಅವರಿಗೆ ಮೋಸದಿಂದ ಕಿತ್ಕೊಂಡು ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅನುಭವಿಸುವ ಹಾಗೆ ಮಾಡ್ತಾರೆ. ಆಮೇಲೆ ವನವಾಸ ಅಜ್ಞಾತವಾಸ ಇವೆರಡೂ ಸಂದರ್ಭಗಳಲ್ಲೂ ಕೂಡ ಕೌರವರಿಂದ ಹಲವಾರು ಕಷ್ಟಗಳನ್ನು ತೊಂದರೆಗಳನ್ನು ಪಾಂಡವರು ಎದುರಿಸ್ತಾರೆ. ಈ ರೀತಿ ಯಶಸ್ವಿಯಾಗಿ ಮುಗಿಸಿ ಬಂದಂತಹ ಪಾಂಡವರು ತಮ್ಮ ಒಂದು ಭಾಗದ ರಾಜ್ಯವನ್ನು ಕೇಳೋದಕ್ಕೋಸ್ಕರ ಕೌರವನ ಹತ್ರ ಬಂದಾಗ ದುರ್ಯೋಧನ ಒಂದು ಸೂಜಿ ಮೊನೆಯಷ್ಟು ಭೂಮಿಯನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ಧರ್ಮರಾಯ ಏನು ಮಾಡ್ತಾರಪ್ಪ ಅಂದರೆ ರಾಜ್ಯವನ್ನು ಮರಳಿ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಕೌರವರ ಹತ್ರ ಸಂಧಾನಕ್ಕೋಸ್ಕರ ಶ್ರೀಕೃಷ್ಣನನ್ನು ಕಳಿಸ್ತಾರೆ. ಶ್ರೀಕೃಷ್ಣರು ಏನು ಮಾಡ್ತಾರೆ ಅಂದರೆ ದುರ್ಯೋಧನನ ಬಳಿ ನೇರವಾಗಿ ಹೋಗ್ದಲ್ಲೇ ಇವರು ವಿದುರನ ಬಳಿ ಹೋಗ್ತಾರೆ. ಆ ರೀತಿ ಮಾಡಿ ಇವ್ರು ಏನು ಮಾಡ್ತಾರೆ, ದುರ್ಯೋಧನನ ಬಲವನ್ನು ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತಾರೆ. ತುಂಬಿದ ಸಭೆಯಲ್ಲಿ ವಿದುರನನ್ನು ಹೀಯಾಳಿಸುತ್ತಾರೆ. ಕೋಪಗೊಂಡಂತಹ ವಿದುರ ಏನು ಮಾಡ್ತಾರೆ, ತಮ್ಮ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖರಾಗ್ತಾರೆ. ಆದರೆ ಯುದ್ಧ ನಿಲ್ಲಿಸುವ ಸಂಧಾನದ ಪ್ರಯತ್ನ ವಿಫಲ ಆಗುತ್ತೆ. ಕೊನೆಗೆ ಯುದ್ಧ ಒಂದೇ ಪರಿಹಾರ ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೌರವ ಸೇನೆಯಲ್ಲಿ ದುರ್ಯೋಧನನಿಗೆ ನಿಷ್ಠರಾಗಿದ್ದುದು, ಪ್ರಾಮಾಣಿಕರಾಗಿದ್ದುದು, ಪಾಂಡವರನ್ನು ಸೋಲಿಸುವಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೊಂದಿದ್ದುದು ಕರ್ಣನಿಂದ ಹೇಗಾದರೂ ಮಾಡಿ ಪಾಂಡವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಂತಹ ಶ್ರೀಕೃಷ್ಣ ಅದಕ್ಕೋಸ್ಕರ ಒಂದು ಉಪಾಯವನ್ನು ಮಾಡ್ತಾರೆ. ಆ ಉಪಾಯಕ್ಕೋಸ್ಕರನೇ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾರೆ. ಆ ವೇದಿಕೆಯ ಭಾಗವೇ ಈ ಒಂದು ಕೌರವೇಂದ್ರನ ಕೊಂದೆ ನೀನು ಅನ್ನೋದು. ಇಲ್ಲಿ ಅವರಿಬ್ಬರ ಮಧ್ಯೆ ನಡೆದಂತಹ ಸಂಭಾಷಣೆ ಏನಿದೆಯಲ್ಲ, ಆ ಒಂದು ಸಂಭಾಷಣೆಯೇ ಆ ಒಂದು ತಂತ್ರ ಅಂತಲೇ ಹೇಳಬಹುದು. ಹಾಗಿದ್ರೆ ನೇರವಾಗಿ ನಾವು ಕಾವ್ಯಕ್ಕೆ ಹೋಗೋಣ. ಇನ ತನೂಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ನೋಡಿ, ರಾಕ್ಷಸ ಸಂಹಾರಕ ಯಾರು? ಶ್ರೀಕೃಷ್ಣ. ಧನುಜರಿಪು ಅಂತ ಹೇಳಿ, ಧನುಜರಿಪು ಅಂದರೆ ಶ್ರೀಕೃಷ್ಣ ಸೂರ್ಯನ ಮಗ ಇನತನೂಜ ಅಂದರೆ ಸೂರ್ಯನ ಮಗ. ಕರ್ಣ ಅಂದರೆ ಇಲ್ಲಿ ಧನುಜರಿಪು ಎನಿಸಿದಂತಹ ರಾಕ್ಷಸ ಸಂಹಾರಕನಾದ ಶ್ರೀಕೃಷ್ಣನು ಸೂರ್ಯನ ಮಗ ಅಂದರೆ ಇನತನೂಜ ಎನಿಸಿದಂತಹ ಕರ್ಣನ ಜೊತೆ ಮೈದುನತನದ ಸರಸದಿಂದ ಪ್ರೀತಿಯಿಂದ ಬರಸೆಳೆದು ರಥದ ಪೀಠದಲ್ಲಿ ಕೂರಿಸ್ತಾನೆ. ಆಗ ಅದನ್ನು ನಿರೀಕ್ಷಣೆ ಮಾಡಿರದಂತಹ ಕರ್ಣ ಏನು ಹೇಳ್ತಾನೆ ಗೊತ್ತಾ? ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ಅಂದರೆ ನಿಮ್ಮ ಜೊತೆ ನಾನು ಸರಿಸಮನಾಗಿ ಕುಳಿತುಕೊಳ್ಳಬಹುದೇ ದೇವ ಮುರಾರಿ ಅನ್ನೋದು ಶ್ರೀಕೃಷ್ಣದ ಇನ್ನೊಂದು ಹೆಸರು. ನನಗೇಕೋ ಭಯವಾಗುತ್ತಿದೆ ಎಂದು ಹೇಳೋದಕ್ಕೆ ಶ್ರೀಕೃಷ್ಣನು ಅವನ ಪಕ್ಕಕ್ಕೆ ತೊಡೆ ಸೋಕುವಂತೆ ಕುಳಿತುಕೊಂಡನು. ಅಂದರೆ ಸಲಿಗೆಯಿಂದ ಕೂತ್ಕೊಂಡು ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನೆ? ಭೇದವಿಲ್ಲೆಲೆ ಕರ್ಣ ನಿನ್ನೊಳು ಯಾದವರು ಕೌರವರು ಒಳಗೆ ಸಂವಾದಿಸುವಳು ಅನ್ವಯಕ್ಕೆ ಮೊದಲ್ ಎರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳು ಆದುದು ಅರಿವಿಲ್ಲ ಎನ್ನುತ್ತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ.
ನೋಡಿ ಇದರಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿ, ಕರ್ಣ ಕೌರವರು ಯಾದವರಿಗೆ ಭೇದವಿಲ್ಲ. ನೋಡಿ ಇಲ್ಲಿ ಭೇದವಿಲ್ಲಲೇ ಕರ್ಣ, ಯಾರಲ್ಲಿ ಭೇದವಿಲ್ಲ? ನಿನ್ನೋಳು, ನಿನ್ನಲ್ಲಿ, ಯಾದವರಲ್ಲಿ, ಕೌರವರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. ವಿಚಾರ ಮಾಡಿ ನೋಡಿದರೆ ಇಬ್ಬರೂ ಒಂದೇ ವಂಶದವರು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ವಂಶಾವಳಿಯನ್ನು ಹೇಳೋದಾದರೆ ಯಯಾತಿಯ ಮಕ್ಕಳು ಪುರು, ಯದು. ಪುರುವಿನ ವಂಶದವರು ಕೌರವರು, ಯದುವಿನ ವಂಶದವರು ಯಾದವರು. ನೋಡಿ ಇಲ್ಲಿ ಯಯಾತಿಯ ಮಕ್ಕಳು ಪುರು ಮತ್ತು ಯದು ಅಂತ ಹೇಳಿ ಪುರುವಿನ ವಂಶದವ್ರನ್ನ ಕೌರವರು ಅಂತ ಹೇಳಿ ಕರೆದ್ರು, ಯದುವಿನ ವಂಶದವ್ರನ್ನ ಯಾದವರು ಅಂತ ಹೇಳಿ ಕರೆದ್ರು. ಹಾಗಾಗಿ ಇಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಿನ್ನಾಣೆಯಾಗಿಯೂ ನೀನೇ ರಾಜ, ನಿನ್ನ ಆಣೆಗೂ ಕೂಡ ನೀನೇ ರಾಜ. ಮೇದಿನಿಪತಿ ಅಂದರೆ ಇಲ್ಲಿ ರಾಜ ಅಂತ ಹೇಳಿ, ಭೂಮಿಗೆ ಅಧಿಪತಿ. ಮೇದಿನಿ ಅಂದರೆ ಭೂಮಿ, ರಾಜ. ಆದರೆ ನಿನಗೆ ಅದರ ಒಂದು ಅರಿವಿಲ್ಲ, ಅದರ ಒಂದು ಪರಿವೆಯೇ ನಿನಗೆ ಇಲ್ಲ ಅಂತ ಹೇಳೋದ್ರ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣ ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು. ಇಲ್ಲಿ ಸುಮಾರು ಜನ ಶಿಕ್ಷಕರು, ವಿದ್ಯಾರ್ಥಿಗಳು ಯಾವ ರೀತಿ ಕವಿತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಭಯವನ್ನು ಬಿತ್ತಿದನು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಲ್ಲ, ಇಲ್ಲಿ ಗೊಂದಲವನ್ನು ಬಿತ್ತುವಂತಹ ಕೆಲಸವನ್ನು ಶ್ರೀಕೃಷ್ಣ ಮಾಡ್ತಾನೆ ಕರ್ಣನಲ್ಲಿ ಅಂತ ಹೇಳಿ ಗಮಕವಾಚಕರೆಲ್ಲ ವಾಚನ ಮಾಡುವಾಗ ಈ ರೀತಿಯಾದಂತಹ ಅರ್ಥವನ್ನು ಅರ್ಥೈಸಿದ್ದಾರೆ. ಉಭಯ ಅಂದರೆ ಗೊಂದಲ, ಬಿತ್ತಿದನು ಭಯವ. ಮುಂದಿನ ಭಾಗ. ಲಲನೆ ಪಡೆದಿ 5 ಮಂತ್ರಂಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ, ಫಲುಗುಣನು 4ನೆಯಲ್, 5ನೆಯಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರುದಿಸಿದರು. ನೋಡಿ ಇದರ ಅರ್ಥ ಏನಪ್ಪ ಅಂದರೆ, ಪಾಂಡವರ ತಾಯಿಯಾದ ಕುಂತಿ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ವರವಾಗಿ ಪಡೆದಿರ್ತಾಳೆ. ಹೌದಾ? ಆ 5 ಮಂತ್ರಗಳಲ್ಲಿ ನೀನು ಮೊದಲಿಗನು, ನೀನು ಅಂದರೆ ಇಲ್ಲಿ ಕರ್ಣ ಮೊದಲನೆಯವನಾಗಿರ್ತಾನೆ. ನಿನ್ನ ನಂತರದಲ್ಲಿ ಜನಿಸಿದವನು ಯುಧಿಷ್ಠಿರ ಅಂದರೆ ಧರ್ಮರಾಯ. 3ನೆಯವನು ಶೂರನಾಗಿರುವಂತಹ ವೀರನಾಗಿರುವಂತಹ ಭೀಮ. ಅರ್ಜುನ 4ನೆಯವನಾಗಿರ್ತಾನೆ. ಆಮೇಲೆ ಮಾದ್ರಿಯಲ್ಲಿ ಪಾಂಡುವಿನ 2ನೇ ಪತ್ನಿಯಾಗಿರುವಂತಹ ಮಾದ್ರಿಗೆ ಮೊದಲ ಪತ್ನಿಯಾದ ಕುಂತಿಯು ದಯಪಾಲಿಸಿದಂತಹ 1 ಮಂತ್ರದ ಕೃಪೆಯಿಂದ ನಕುಲ ಸಹದೇವರು ಜನಿಸ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಕರ್ಣನಿಗೆ ಅವನ ಒಂದು ಜನ್ಮ ವೃತ್ತಾಂತವನ್ನು ಹೇಳ್ತಾನೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, 5 ಮಂತ್ರಗಳನ್ನು ಏನು ದೂರ್ವಾಸ ಮುನಿಗಳು ಕುಂತಿಗೆ ಕೊಟ್ಟಿರ್ತಾರೆ, ಆ 5 ಮಂತ್ರಗಳಲ್ಲಿ ಮೊದಲನೇ ಮಂತ್ರದಿಂದ ಸೂರ್ಯದೇವನ ಕೃಪೆಯಿಂದ, ಸೂರ್ಯದೇವನ ವರಪ್ರಸಾದದಿಂದ ಕರ್ಣ ಜನಿಸ್ತಾನೆ. ಅವನ ನಂತರದಲ್ಲಿ ಯಮಧರ್ಮರಾಜನ ಕೃಪೆಯಿಂದ, ಯಮಧರ್ಮರಾಜನ ವರಪ್ರಸಾದದಿಂದ ಯುಧಿಷ್ಠಿರ ಜನಿಸ್ತಾನೆ. ನಂತರ ಮೂರನೆಯವನಾಗಿ ಭೀಮ ವಾಯುದೇವನ ವರಪ್ರಸಾದದಿಂದ ಜನಿಸ್ತಾನೆ. ಹಾಗೆಯೇ ಅರ್ಜುನ 4ನೆಯವನಾಗಿ ಇಂದ್ರದೇವನ ವರಪ್ರಸಾದದಿಂದ ಜನಿಸ್ತಾನೆ. ಅದೇ ರೀತಿಯಲ್ಲಿ 5ನೆಯ ಒಂದು ಮಂತ್ರ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ನಕುಲ ಸಹದೇವರು ಜನಿಸ್ತಾರೆ. ಹೀಗೆ ಒಬ್ಬೊಬ್ಬರು ದೇವತೆಗಳ ವರಪ್ರಸಾದದಿಂದ ಜನಿಸ್ತಾರೆ. ಈ ಒಂದು ಜನ್ಮ ವೃತ್ತಾಂತವನ್ನು ಕೃಷ್ಣ ಹೇಳೇ ಬಿಡ್ತಾನೆ. ಮುಂದೆ ನೋಡ್ಕೊಳ್ಳಿ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರೋಲೈಸುವರು, ಗದ್ದುಗೆಯು ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ನೋಡಿ ಇಲ್ಲಿ, ನಿನಗೆ ಹಸ್ತಿನಪುರ ಅಂದರೆ ಹಸ್ತಿನಾವತಿ, ಹಸ್ತಿನಾಪುರದ ರಾಜನ ಹಿರಿಮೆಯನ್ನು ಕೊಡಿಸುವೆನು, ರಾಜನ ಸ್ಥಾನವನ್ನು ನಾನು ನಿನಗೆ ಕೊಡಿಸ್ತೀನಿ. ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸುವರು, ಪಾಂಡವರು ಕೌರವರು ಎಲ್ಲರೂ ಕೂಡ ನಿನ್ನ ಸೇವೆ ಮಾಡ್ತಾರೆ. ಈ 2 ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಅಂದರೆ ಬಾಯಿಯಲ್ಲಿ ಅಗಿದು ಉಗುಳುವಂತಹ ತಾಂಬೂಲ, ಅದಕ್ಕೆ ನೀನು ಆಸೆ ಪಡೋದು ಸರಿನಾ, ಕೈ ಚಾಚುವುದು ಸರಿನಾ ಅಂತ ಹೇಳಿ ಶ್ರೀಕೃಷ್ಣ ಕರ್ಣನನ್ನು ಪ್ರಶ್ನೆ ಮಾಡ್ತಾನೆ. ಮುಂದೆ ನೋಡ್ಕೊಳ್ಳಿ. ಎಡದ ಮೈಯಲ್ಲಿ ಕೌರವೇಂದ್ರರ ಗಳಣ,
ಬಲದಲ್ಲಿ ಪಾಂಡುತನಯರ ಗಡಣ. ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು. ನಡುವೆ ನೀನ್ ಓಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು. ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ನೋಡಿ, ಇದರಲ್ಲಿ ಏನಿದೆ ಅಂದರೆ, ನಿನ್ನ ಎಡಭಾಗದಲ್ಲಿ ಕೌರವರ ಸಮೂಹ ಇರುತ್ತೆ, ಬಲಭಾಗದಲ್ಲಿ ಪಾಂಡವರ ಸಮೂಹ ಇರುತ್ತೆ. ಗಡಣ ಅಂದರೆ ಇಲ್ಲಿ ಸಮೂಹ, ಅಂದರೆ ಪಾಂಡುರಾಜನ ಮಕ್ಕಳು, ಪಾಂಡವರ ಸಮೂಹ. ಎದುರುಗಡೆ ಮಾದ್ರ ಮಾಗಧ ಯಾದವಾದಿಗಳು, ಇವರೆಲ್ಲರ ಮಧ್ಯದಲ್ಲಿ ನೀನು ಓಲಗದಲ್ಲಿ ಶೋಭಿಸ್ತಾ ಇರ್ತೀಯ. ಇಂತಹ ಮಹಾ ಸೌಭಾಗ್ಯವನ್ನು ಅತ್ತ ಎಸೆದು ಕುರುಪತಿ ಅಂದರೆ ಕೌರವ ದುರ್ಯೋಧನ ನಿನಗೇನಾದರೂ ಹೇಳಿದರೆ ಜೀಯ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುತ್ತೆ ಅಂತ ಹೇಳಿ ಶ್ರೀಕೃಷ್ಣನು ಕರ್ಣನಿಗೆ ಹೇಳ್ತಾನೆ. ಮುಂದೆ ನೋಡ್ಕೊಳ್ಳಿ. ಕೊರಳ ಸೆರೆ ಹಿಗ್ಗಿದವು ಧೃಗುಜಲ, ಉರವಣಿಸಿ ಕಡು ನೊಂದನ ಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆದೋರ ದುರುಹದೆ. ಬರಿದೆ ಹೋಹುದೆ ತನ್ನ ವಂಶವನ್ ಅರುಹಿ ಕೊಂದನು, ಹಲವು ಮಾತೇನೆಂದು ಚಿಂತಿಸಿದ. ನೋಡಿ, ಈ ಒಂದು ಪದ್ಯ ಭಾಗದಲ್ಲಿ ಕರ್ಣನ ಕೊರಳ ಸೆರೆ ಹಿಗ್ಗಿದವು ಅಂದರೆ ಕಂಠ ಗದ್ಗದಿತವಾಗುತ್ತೆ, ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯುತ್ತೆ. ಅವನು ತುಂಬಾನೇ ನೊಂದ್ಕೊಳ್ತಾನೆ. ಅಯ್ಯೋ, ಕುರುಪತಿಗೆ ಕೇಡಾಯಿತು, ಅಯ್ಯೋ ನಿಜವಾಗ್ಲೂ ದುರ್ಯೋಧನನಿಗೆ ಕೆಟ್ಟದೇ ಆಯ್ತಲ್ಲ ಕೊನೆಗೂ ಅಂತ ಹೇಳಿ ತನ್ನ ಮನದಲ್ಲೇ ಅಂದ್ಕೊಂಡು, ಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಬರಿದೇ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿಕೊಂಡನು, ಹೆಚ್ಚು ಮಾತೇನು ಎಂದು ಚಿಂತಿಸಿದನು. ನೋಡಿ, ಇಲ್ಲಿ ಇವಾಗ ಅವನಿಗೆ ಅನ್ನಿಸ್ತು, ನಿಜವಾಗ್ಲೂ ಕೊಂದುಬಿಟ್ಟ ಶ್ರೀಕೃಷ್ಣ. ಯಾರಿಗೆ? ದುರ್ಯೋಧನನಿಗೆ. ಹೇಗೆ ಕೊಂದಿದ್ದಾನೆ? ಕರ್ಣನ ಜನ್ಮ ವೃತ್ತಾಂತವನ್ನ ಹೇಳಿ ಕೊಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಕರ್ಣ ಒಳಗೆ ನೊಂದ್ಕೊಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಕೃಷ್ಣ ಕೇಳ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ, ನೋಡ್ಕೊಳ್ಳಿ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ. ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ. ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ. ಮರುಳುತನ ಬೇಡಾನು ನಿನ್ನಪದೆಸೆಯ ಬಯಸುವನಲ್ಲ ಕೇಳೆಂದ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಕರ್ಣ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇರೋದನ್ನ ಗಮನಿಸಿದಂತಹ ಶ್ರೀಕೃಷ್ಣ, ಏನು ಹೇಳು ಕರ್ಣ, ನಿನ್ನ ಮನಸ್ಸಿನ ಜಡತ್ವಕ್ಕೆ, ಸ್ಥಿರತೆಗೆ, ವ್ಯಾಕುಲತೆಗೆ ಕಾರಣ ಏನು? ಅಸ್ಥಿರತೆಗೆ ಕಾರಣ ಏನು? ಕುಂತಿ ಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೇ? ನನ್ನಾಣೆ, ಏನೂ ಹಾನಿಯಿಲ್ಲ, ಮಾತಾಡು ಮಾತಾಡು. ಯಾಕೆ ಮೌನವಾಗಿದೆಯಾ ನೀನು? ಈ ಒಂದು ದಡ್ಡತನ ಬೇಡ. ಮರುಳುತನ ಅಂದರೆ ಇಲ್ಲಿ ದಡ್ಡತನ ಬೇಡ. ನಿನ್ನ ಹಾನಿಯನ್ನು ನಾನು ಬಯಸುವವನಲ್ಲ, ನಿನ್ನ ಅಪದೆಸೆಯನ್ನು ನಾನು ಬಯಸುವವನಲ್ಲ. ನೋಡಿ, ಇಲ್ಲಿ ಅಪದೆಸೆ ಅಂದರೆ ಇಲ್ಲಿ ಕೆಡುಕು, ನಿನ್ನ ಕೆಡುಕನ್ನು ನಾನು ಬಯಸುವವನಲ್ಲ ಹೇಳು ಅಂತ ಹೇಳಿ ಕೃಷ್ಣ ಕರ್ಣನಿಗೆ ಸಾಂತ್ವನ ಹೇಳ್ತಾನೆ, ಸಮಾಧಾನ ಹೇಳ್ತಾನೆ. ಈಗ ನೋಡಿ, ಕರ್ಣ ಹೇಳ್ತಾನೆ, ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೇಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನ್ ಎಂಬಿ ಭರದೊಳಿರ್ದೆನು. ಕೌರವೇಂದ್ರನ ಕೊಂದೆ ನೀನು. ಬಾಯ್ಬಿಟ್ಟೆ ಹೇಳಿಬಿಟ್ಟ ಕರ್ಣ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಒಳಗೊಳಗೆ ತುಂಬ ನೊಂದ್ಕೊಳ್ತಾ ಇದ್ದ. ಕೃಷ್ಣ ಮತ್ತೆ ಮತ್ತೆ ಕೇಳಿದ್ರಿಂದ ಬಾಯ್ಬಿಟ್ಟೆ ಹೇಳಿಬಿಟ್ಟ. ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಅಯ್ಯೋ ಮರಳು ಕೃಷ್ಣನೇ, ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ. ನಾನು ಭೂಮಿಗೆ, ರಾಜ್ಯಕ್ಕೆ ವಶವಾಗ್ತೀನಿ ಅಂತ ಅಂದ್ಕೊಂಡಿದ್ಯಾ ನೀನು? ಅದಕ್ಕೆಲ್ಲ ನಾನು ಸೋಲೋನಲ್ಲ. ಕೌಂತೇಯರು ಅಂದರೆ ಪಾಂಡವರು, ಕೌರವರು ನನಗೆ ಸೇವೆ ಮಾಡಬೇಕು ಅನ್ನೋದ್ರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಆಸಕ್ತಿಯಾಗಲಿ ಆಸೆಯಾಗಲಿ ಇಲ್ಲ. ನನ್ನನ್ನು ಸಲಹಿದ ನನ್ನ ಒಡೆಯನಿಗೆ, ದಾತಾರ ಅಂದರೆ ಇಲ್ಲಿ ಒಡೆಯ, ದಾತಾರ ಧಾತೃ ತತ್ಸಮ ತದ್ಭವ ಬರುತ್ತೆ. ಒಡೆಯನಿಗೆ
ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎಂದು ಆತುರದಲ್ಲಿದ್ದೆನು. ಆದರೆ ನೀನು ಕೌರವೇಂದ್ರನನ್ನು ಕೊಂದು ಹಾಕಿದೆ ಎಂದು ಕರ್ಣನು ನೋವಿನಿಂದ ಶ್ರೀಕೃಷ್ಣನಿಗೆ ಹೇಳಿದನು. ನೋಡಿ, ಮರಳು ಕೃಷ್ಣನೇ, ಈ ಭೂಮಿಗಾಗ್ಲಿ ರಾಜ್ಯದ ಸಂಪತ್ತಿಗಾಗ್ಲಿ ನಾನು ಆಸೆ ಪಡುವನಲ್ಲ. ಕೌಂತೆಯರು ಅಂದರೆ ಪಾಂಡವರು ಕೌರವರು ನನಗೆ ಸೇವೆ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿನೂ ಇಲ್ಲ, ಬಯಕೆನೂ ಇಲ್ಲ. ನನ್ನನ್ನು ಸಲಹಿದ ನನ್ನ ಆಶ್ರಯದಾತನಾಗಿರುವಂತಹ, ನನ್ನ ಗೆಳೆಯನಾಗಿರುವಂತಹ, ನನ್ನ ಒಡೆಯನಾಗಿರುವಂತಹ ದುರ್ಯೋಧನನಿಗೆ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸ್ತೀನಿ ಅನ್ನುವಂತಹ ಒಂದು ಆತುರದಲ್ಲಿ ನಾನಿದ್ದೆ. ಆದರೆ ನೀನು ಕೌರವೇಂದ್ರನನ್ನು ಕೊಂದೇ ಹಾಕ್ಬಿಟ್ಟೆ ಅಂತ ಹೇಳಿ ಕರ್ಣನು ನೋವಿನಿಂದ ಕೃಷ್ಣನಿಗೆ ಹೇಳ್ತಾನೆ. ಮುಂದೆ ನೋಡ್ಕೊಳ್ಳಿ. ವೀರ ಕೌರವರಾಯನೇ ದಾತಾರನ್, ಆತನ ಹಗೆಯೇ ಹಗೆ, ಕೈವಾರವೇ ಕೈವಾರವಾದಂತಹೇನು. ಕುರು ನೃಪತಿ ಶೌರಿ ಕೇಳೈ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ. ನೋಡಿ, ಇಲ್ಲಿ ಏನು ಹೇಳ್ತಾನೆ ಕರ್ಣ ಅಂದರೆ, ವೀರ ಕೌರವರಾಯನೇ ನನಗೆ ಒಡೆಯ, ದುರ್ಯೋಧನನೇ ನನ್ನ ಒಡೆಯ, ನನ್ನ ದಾತಾರ, ನನ್ನ ಆಶ್ರಯದಾತ. ಆತನ ಶತ್ರುಗಳೇ ನನ್ನ ಶತ್ರುಗಳು. ಅವನ ಅಭಿಮಾನವೇ ನನಗೆ ಅಭಿಮಾನ, ಅವನ ಹೊಗಳಿಕೆಯೇ ನನಗೂ ಹೊಗಳಿಕೆ, ಅವನಿಗೆ ಆಗುವುದೇ ನನಗೂ ಆಗಲಿ. ಕೃಷ್ಣನೇ ಕೇಳು, ನಾಳೆ ಯುದ್ಧ ಭೂಮಿಯಲ್ಲಿ ನನ್ನ ಭುಜಬಲ ಶೌರ್ಯದ ಪರಾಕ್ರಮವನ್ನು ಪಾಂಡವರ ಮೇಲೆ ತೋರಿಸ್ತೀನಿ ಅಂತ ಹೇಳಿ ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮುಂದೆ ನೋಡ್ಕೊಳ್ಳಿ. ಕೊನೆಯ ಒಂದು ಪದ್ಯ ಭಾಗ. ಮಾರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ. ನೋಡಿ, ಏನು ಹೇಳ್ತಿದ್ದಾರೆ ಅಂದರೆ, ನಾಳೆ ಬರಲಿರುವಂತಹ ಮಹಾಭಾರತ ಯುದ್ಧ ಮಾರಿಗೆ ಔತಣದಂತಿರುವುದು. ಈ ಒಂದು ಯುದ್ಧದಲ್ಲಿ ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನೂ ಸಾಯಿಸಿ ನನ್ನ ಒಡೆಯನಾಗಿರುವಂತಹ ದುರ್ಯೋಧನನಿಗೋಸ್ಕರ ನನ್ನ ದೇಹವನ್ನು ಅರ್ಪಿಸುವೆನು, ನನ್ನ ಪ್ರಾಣವನ್ನು ತ್ಯಾಗ ಮಾಡುವೆನು. ನಿನ್ನ ಧೀರರಾದಂತಹ ಪಾಂಡವರನ್ನು ಸೂರ್ಯನಾಣೆಗೂ, ಇಲ್ಲಿ ರಾಜೀವ ಸಖ ಅಂದರೆ ಸೂರ್ಯ, ಕಮಲದ ತಾವರೆಯ ಗೆಳೆಯ ಯಾರು? ಸೂರ್ಯನಾಣೆಯಾಗಿಯೂ ಸಹ ಯಾವುದೇ ಕಾರಣಕ್ಕೂ ಕೂಡ ನಾನು ವೀರರೈವರಾಗಿರುವಂತಹ ಪಾಂಡವರನ್ನು ನೋಯಿಸುವುದಿಲ್ಲ ಅಂತ ಕರ್ಣನು ಕೃಷ್ಣನಿಗೆ ಹೇಳಿದನು. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ? ಈ ಒಂದು ಪದ್ಯಭಾಗದ ಸಾರಾಂಶ, ಪದ್ಯಭಾಗದ ಭಾವಾರ್ಥ ಇಷ್ಟವಾಗಿದ್ದರೆ ಹಾಗೂ ಅರ್ಥವಾಗಿದ್ದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪುವವರೆಗೂ ಕೂಡ ಹಂಚಿ, ಎಲ್ಲರೂ ಕೂಡ ಈ ಒಂದು ಧ್ವನಿ ಮುದ್ರಿಕೆಯನ್ನು ಕೇಳಿ ಅರ್ಥ ಮಾಡಿಕೊಂಡು ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಳಲಿ. ಶಿಕ್ಷಕರಾಗಿದ್ದರೆ ವಿದ್ಯಾರ್ಥಿಗಳಿಗೆ ಕೇಳಿಸಿ, ಪೋಷಕರಾಗಿದ್ದು ಅವರ ಮಕ್ಕಳು 10ನೇ ತರಗತಿಯಲ್ಲಿ ಓದುತ್ತಿದ್ದರೆ ಅವರಿಗೂ ಕೂಡ ಕೇಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.